ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ಬೆಳಗ್ಗೆ 8 ಗಂಟೆ ಆಗೈತೆ, ವ್ಲಾಗ್ ಶುರು ಮಾಡಿದ್ವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ಸೋಯಾ ಪಲ್ಯ ಮಾಡೀನಿ. ಈಗ ಒಂದಿಟ್ಟು ಸೋಯಾ ಪಲಾವ್ ಮಾಡಿದ್ರ ಅಂತ ಹೋಗ್ಕೊಡಕತ್ತೀನಿ. ಪಲ್ಯ ತಿಂತಾರೆ, ರೊಟ್ಟಿ ಮಾಡ್ಬೇಕು. ರೊಟ್ಟಿ ಸೋಯಾ ಪಲಾವು ಸೋಯಾ ಪಲ್ಯ ಇವತ್ತಿನ ಊಟ ನೋಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಮಾಡ್ಬೇಕಂತೀನಿ, ಅದು ಹೆಂಗಾಗುತ್ತೆ ನೋಡೋಣ. ಅದನ್ನ ಇವತ್ತು ನಿಮ್ಗೂ ಶೇರ್ ಮಾಡ್ತೀನಿ. ರೆಸಿಪಿ ಅಂತಾರೆ ಕಲ್ಲಿಟ್ಟಿನ ತಾಳಿಪಟ್ಟ ರೀ. ಉಣ್ಣಾಕ್ ಶ್ರಾವಣಿಗೆ ಯಾವ್ದಾರ ಟೂಂಡ್ಕೆ ಬುತ್ತಿ ಕಟ್ಟು ಹೋಗ್ತಾರೆ. ಬರೀ ಇಷ್ಟ. ಈಗ ಸೋಯಾ ಪಲ್ಯ ರೆಡಿ ಆಗೈತೆ ಸ್ನೇಹಿತರೆ. ಈ ಸೋಯಾ ಪಲ್ಯ ತೊಳ್ಕೊಂಡು ಆ ತಾಳಿಪಟ್ಟಿಗೆ ಹೊಳ್ಕೊಂಡು ಹೋಗಿದೀನಿ. ಉಳ್ಳಾಗಡ್ಡಿ ಇದಿಟ್ಟು ಹೊಳ್ಕೊಂಡು ಟಮಾಟಿ ಹೊಳ್ಕೊಂಡು ಒಣ ಖಾರ ಹಾಕಿ ಮಾಡ್ತೀನಿ ಸೋಯಾ ಪಲ್ಯ. ಇದು ಇಲ್ಲ ಹಸಿಮೆಣಸಿನ್ಕಾಯಿ ಇಲ್ರಿ. ಶ್ರಾವಣ ಸುಲಿತಾನಂತೆ ಓಡಿಟ್ಟೆ ಸ್ನೇಹಿತರೆ. ಶ್ರಾವಣ ಸುಲಿ ನೋಡಿ. ಈಗ ವಿಡಿಯೋ ಚಲೋ ಮಾಡಿ ನೋಡಿ. ಟೈಮ್ 8 ಆಗೈತ್ರಿ. ಶ್ರಾವಣಿ ಸ್ಕೂಲಿಗೆ ಹೋಗ್ತಾ 9 ಎಲ್ಲ ಉಸುಮಿನಿ ಕಸ ಹುಡುಗಿನಿ. ಬಾಣೆ ಮಾತ್ರ ಪಾನಿಪುರಿ ತಿಂದಿದ್ದು 2 ಬಾಣೆ ಇದ್ದು ರೀ. ಹಿಂಗಾಗಿ ಅವು 2 ಅದಾರು. ಒಂದು ಡಬ್ಬಿ ಖಾಲಿ ಆಗೈತೆ ಸೋಯಾದು. ತರಕಾರಿನೂ ಏನಿಲ್ಲ, ಉಳ್ಳಾಗಡ್ಡಿ ಟಮಾಟಿ ಬಿಟ್ರಿ ಏನಿಲ್ಲ ಸ್ನೇಹಿತರೆ. ಮನೆ ತರಕಾರಿ ಟಮಾಟಿ ಜಗ್ಗದನ್ನ ಇನ್ನೂ 1 kg ಟಮಾಟಿ ಆಗಿದಾವು. ಈಗ ನಾಳೆಗೆ ನೋಡೋಣ್ರಿ, ಹೋಗುದಾರ ಮಧ್ಯ ಒಳಗೆ ಹೋಗ್ಬೇಕು, ಯಾಕಡೆ ಹೋಗ್ಬೇಕು ಯಾಕಡೆ ಬಿಡ್ಬೇಕು ಸ್ನೇಹಿತರೆ. ನೋಡೋಣ್ರಿ ಇವತ್ತ. ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಪಲಾವ್ ಮಾಡಾಗ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಅಡ್ವರ್ಟೈಸ್ ಬಂದು ಅಂದ್ರೆ ಹೈಪ್ ಅಂತ ಬಟನ್ ಬರಾಕತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗೋಣ. ಎಷ್ಟು ಕ್ಲೀನ್ ಮಾಡಪ್ಪ ಇಷ್ಟು. ನಾನೆಲ್ಲ ಪಲಾವಿಗೆ ಹೋಳ್ಕೊಂಡೆ ಸ್ನೇಹಿತರೆ. ಈ ಕಡೆ ಪಲಾವ್ ಮಾಡಾಕೊಂಡು ಇರ್ತೀನಿ. ಈ ಕಡೆ ನೋಡಿ ಎಲ್ಲ ಒಲ್ಲಿ ಮಿಂಟು ಮಟ್ಟುಕೊಂಡು ಶ್ರಾವಣ ಅಂಗಡಿ ಹೋಗಿದ್ದ. ಹೋಗಿ ಒಂದು ಪೌಡ್ರ್ ಡಬ್ಬಿ ಬ್ಯಾಡ್ರಿ ಉದ್ದಿ ಮೇಲೆ ಬ್ಯಾಡ್ರಿ. ಇದು ಮಸಾಲೆ ಪಾಕೆಟು, ಇದು ಅಲ್ಲ ಪೇಸ್ಟು ತೊಗೊಂಬಂದಾನ್ರಿ. ನೋಡಿ ಸ್ನೇಹಿತರೆ, ಪಲಾವಿಗೆ ಒಗ್ಗರಣೆ ಹಾಕಿದೆ. ಈಗ ಅಕ್ಕಿ ತೊಳೆದಿಟ್ಟಿನಿ. ಅಕ್ಕಿ ಹಾಕಬೇಕು. ಕುಕ್ಕರ್ ಕ್ಲೋಸ್ ಮಾಡ್ಬೇಕು. ನೋಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಮಸ್ತ್ ಆಗತ್ತೆ ರೀ ಪಲಾವ್ ಈ ಥರ ಮಾಡಿದ್ರೆ. ಕ್ಲೀನ್ ಮಾಡಿದೆ ಆಪು ಕಸ ಇನ್ನೂ ಸ್ವಲ್ಪ ಐತೆ ನೋಡಪ್ಪ ತುಂಬ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಕಡೆ ಪಲಾವ್ಗೆಲ್ಲ ಅಕ್ಕಿ ತೊಳೆದು ಹಾಕಿದೆ, ನೀರು ಹಾಕಿದೆ. ಒಂದು ಸ್ವಲ್ಪ ಕುದಿ ಹಿಡಿತೆ ಅಂದ್ರೆ ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಪಪ್ಪ ಇನ್ನೂ ಸ್ವಲ್ಪ ಐದು ಪಾಲು ಹಾಕ್ತೀನಿ. ಈ ಕಡೆ ಇದು ಸೋಯಾಬೀನ್ ಪಲ್ಯ ಮಾಡಿ ನೋಡಿ. ಸೋಯಾ ಪಲ್ಯ ಸ್ವಲ್ಪ ಮಾಡೀನಿ ರೀ. ಪಲಾವ್ ಮಾಡ್ತೀನಲ್ಲ ಹೋಗಿ ಕೆಲಸಗಲ್ಲ ಅಂತೇಳಿ ಈ ಕಡೆ ಕಲ್ಲಿಟ್ಟು ಕಲಿಸಿಟ್ಟೀನಿ ರೀ. ಕಲ್ಲಿಟ್ಟು ಕಲಿಸಿಟ್ಟು ಏನು ಮಾಡ್ತಾ ಅನ್ಕೋತಿರ್ಬೇಕು. ತಾಳಿಪಟ್ಟ ಮಾಡಿಕೊಡ್ತೀನಿ ರೀ. ಈ ಕಡೆ ಹಾಲು ಕಾಸಿ. ಹಾಂ ತತ್ತಿಗತನ ಹುರಿಬೇಕಪ್ಪ ಅದನ್ನು ಅಂತೇಳಿ ಅದಕ್ಕೆ ತತ್ತಿಂತ ಅನ್ನಕತ್ತನ. ಹೋಗು ಚೆಲ್ಲಿ ಬಾ. ಇದೆಲ್ಲ ಕಾಯಿಪಲ್ಲೆ ಹೋಳಿದ್ನಲ್ರಿ, ಕ್ಲೀನ್ ಮಾಡಿ ಶ್ರಾವಣ ಚೆಲ್ಲಾಕೊಂಡು ನೋಡಿ. ಬಬ್ಬಟ್ ಬಾಡ್ರಿ ಕೆಲಸ ಮಾಡ್ತಾನೆ. ಸದಾ ಶ್ರಾವಣಿ ಜಾಕ ಮಾಡ್ತೀನಿ ರೀ. ಕುಕ್ಕರ್ ಕ್ಲೋಸ್ ಮಾಡಿ ಶ್ರಾವಣಿ ಜಾಕ ಮಾಡಿಸಿ ಮತ್ತು ಅದು ತಾಳಿಪಟ್ಟ ಏನು ಮಾಡ್ತೀನಲ್ಲ ಸಿಗ್ತೀನಿ ರೀ. ಅದು ಹುರಿದ್ರಿ. ಅದನ್ನು ಕಲ್ಲಿಟ್ಟು ಕಲಿಸಿ ಸೋಡಾ ಪುಡಿ ಇದು ಉಳ್ಳಾಗಡ್ಡಿ ಒಣ ಖಾರ ಹಾಕಿ ಕಲ್ಲಿಟ್ಟು ಹಾಕಿ ಹುರಿದ್ರಿ. ಟೇಸ್ಟ್ ಆಗುತ್ತೆ. ಪಲಾವ್ನ್ಯಾಗ ಮಗ್ಲು ಹಚ್ಕೊಂಡು ಬಜ್ಜಿ ಹೆಂಗೆ ಹಚ್ಕೊಂಡು ತಿನ್ನೋಕೆ ಟೇಸ್ಟ್ ಆಗುತ್ತೆ ರೀ. ಮಕ್ಕಳಿಗೆ ಬುತ್ತಿಗೂ ಚಲೋ ಆಗುತ್ತೆ ಅಂತ ಮಾಡೀನಿ ರೀ. ರೊಟ್ಟಿನೂ ಮಾಡ್ಬೇಕು ರೀ. ಶ್ರಾವಣ ಹಾಯ್ ಮಾಡು. ನೋಡಿ ಸ್ನೇಹಿತರೆ, ಶ್ರಾವಣಂದು ಜಾಕ ಆಗೈತೆ. ಶ್ರಾವಣಿದು ಜಾಕ ಮಾಡ್ಸೀನಿ, ಶ್ರಾವಣಂದು ಜಾಕ ಮಾಡ್ಸೀನಿ. ತಾಳಿಪಟ್ಟ ಮಾಡಿ ಹಾಕಾಕತ್ತೀನಿ ನೋಡಿ. ಅವರಿಗೆ ಟೇಸ್ಟ್ ಮಾಡಿ ಹೇಳ ಆಪ. ನೋಡಿ ಮತ್ತೆ ಹಾಕಿದ್ಯಾ. ಶ್ರಾವಣಿ ರೆಡಿ ಹಾಕತ್ತ ಸ್ನೇಹಿತರೆ. ಈ ಕಡೆ ಪಲಾವ್ನ ಆಗೈತೆ. ಪಲ್ಯ ಹಚ್ತೈತೆ ಬಾ. ತಾಳಿಪಟ್ಟ ಪಲ್ಯ ಹಚ್ಕೊಂತಾನೆ ಅದು ನೋಡಿ. ಎಲ್ಲಿ ಹಚ್ಬೇಕ್ರಿ? ಸೈಡಿಗೆ ಹಚ್ಬೇಕ್ರಿ. ನಾನೇ ರೊಟ್ಟಿ ಮಾಡಿದ್ರೆ ಮಾಡಿದ್ದೀನಿ ರೀ. ಆಕೆ ತಾಳಿಪಟ್ಟ ಅದು ಪಲಾವ್ ಬುತ್ತಿ ಕಟ್ಟುವಂತ ಅಂತ. ಇವು ನಮ್ಮ ಮಕ್ಕಳು ತಿಂತಾರೆ, ಸೋಯಾ ಇಷ್ಟಪಡ್ತಾರೆ. ಆದ್ರೆ ಪಲ್ಯ ಒಂದರ ಪಲ್ಯ ಒಂದರ ಪಲಾವ್ ಒಂದರ ತಾಳಿಪಟ್ಟ ಕಟ್ತೀನಿ. ನಾ ರೊಟ್ಟಿ ಅದಾವ್ರಿ ಬೇಕಂದ್ರೆ. ಹಳ್ಳನ ರೊಟ್ಟಿ ಅದಾವ್ರಿ. ಏನು ಅನ್ನ ಹಾಕ್ಬೇಡ. ಇವನು ಹಾಕ್. ಏನು ಜಾಗುಳಿದ್ರೆ ಏನಾರ ಹಾಕಬೇಕು. ಏನಾರಿಗೆ ಜಾಗುಳಿದ್ರೆ ಏನಾರ ಹಾಕಬೇಕು. ವಾವ್, ಸೋಯಾ ಪಲಾವ್ ಮನಗಂಡಾಗೈತೆ ನೋಡಿ. ನೋಡಿ ಸ್ನೇಹಿತರೆ, ಶ್ರಾವಣಿಗೆ ಊಟ ಹಾಕಿಕೊಡ್ತೀನಿ. ಇವ ನೋಡಿ, ಇವನು ಭಾರಿ ಸ್ನೇಹಿತರೆ. ಒಂದು ಪಲ್ಯ ಹಾಕ್ಲೇನಮ್ಮ ಸೈಡಿಗೆ.
ನೋಡಿ ಸ್ನೇಹಿತರೆ, ಶ್ರಾವಣಿ ರೆಡಿ ಆಗಿರಾಗನ ಆಕೆ ಊಟಕ್ಕೆ ಕಾಯಿ ಕೊಟ್ಟೆ. ಬರೀ ಇನ್ನೊಂದು 2 ತಾಳಿಪಟ್ಟ ಹಾಕಿ ಆಕಿ ಬುತ್ತಿ ಕಟ್ತೀನಿ. ಶ್ರಾವಣಿ ಇನ್ನೂ ಸಾಕೊಂದಿಲ್ಲ, ತಾಳಿಪಟ್ಟ ಹಾಕಿ ಬಂದು ಚಕ್ರ ಮುಖ ಹಾಕೊಂಡು ಊಟ ಮಾಡು. ಹೌದು, ನೀರು ಕೊಳ. ನೀರ ಹೆಂಗೆ ಐತಿ? ಟೇಸ್ಟ್ ಹೆಂಗೆ ಐತಿ? ಇವತ್ತಿನ ಮಕ್ಕಳಿಗೆ ಒಂಥರ ವೆರೈಟಿ ಏನಾರ ಮಾಡಿದ್ರೆ ಒಂದು ಸ್ವಲ್ಪ ಉಂತಾವ್ರಿ. ಅದೇ ಮಾಡಿದ್ರೆ ಉಣ್ಣ ನೋಡಿ ಸ್ನೇಹಿತರೆ. ಸೂಪರ್ಗ ಬಜ್ಜಿ ತಿನ್ನಂಗೆ ಆತಾವ. ಕಲ್ಲಿಟ್ಟು ಹೊರಗೆ ಬೀಳುತ್ತಮ್ಮ, ಹೊರಗೆ ಬೀಳುತ್ತ. ಪಲಾವ್ ಹೆಂಗೆ ಐತೆ ಮೊಸರಣ್ಣ? ಪಲಾವ್ ತಿಂದು ಏನಮ್ಮ? ತಿನ್ನು. ಇಬ್ಬರು ಇದ್ರ ಬದ್ರೆ ಹೆಂಗೆ ಕೂತಾರ ನೋಡಿ. ಇಲ್ಲಿ ನೋಡ್ರಿ, ಇಬ್ರು ಸನಿಯಾಗಿ ಕುಂದಿರ್ಬೇಕು. ಉಣ್ಣಾಕತ್ತೀರಪ್ಪ? ಬರ್ರಿ, ಇವ್ರನ್ನ ಊಟ ಮಾಡಿಸಿ ಸ್ಕೂಲಿಗೆ ಕಳಿಸಿ ನಾನು ಮತ್ತೆ ಸಿಗ್ತೀನಿ ರೀ. ಬುತ್ತಿ ಕಟ್ತೀನಿ ಬರ್ರಿ. ಹಿಂಗೈತೆ ನೋಡಿ, ಪಲ್ಯ ಮ್ಯಾಗ ಮುಚ್ಚೋದೆಲ್ಲ ಐತಿ. ಪಲಾವ್ ಮಸ್ತಾಗಿ ಸ್ನೇಹಿತರೆ, ಟೇಸ್ಟು ಹಂಗಾಗೈತೆ. ಶ್ರಾವಣಿ ಹೇಳಕತ್ತಾವ. ಸಿಂಪಲ್ ನೋಡಿ, ಏನಿಲ್ಲ ನೋಡಿ ಸ್ನೇಹಿತರೆ. ಶ್ರಾವಣಿನೂ ಸ್ಕೂಲಿಗೆ ಹೋದ್ಲು. ಶ್ರಾವಣ್ ಕುಮಾರನ್ನ ರೆಡಿ ಮಾಡಬೇಕು. ಟೈಮು 9:30 ಹಾಕಿ ಬಂದಿರಬೇಕು. ಬಾಂಡೆ ಹಸಾಗಿ ನೋಡಿ, ಬಾಂಡೆ ಏನು ಭಾಳಿಲ್ಲ. ಮತ್ತು ನೀರು ಉರಿ ಹಚ್ಚಿದ್ದು ನೋಡಿ. ತೊಗರು ಕಟ್ಟಿಗೆ ಅಲ್ರಿ ಅವ್ರಿಗೆ ಹಚ್ಚಿದ್ದೆ, ಆರಿದ್ದು. ಮತ್ತು ಒಲೆ ಹಚ್ಚಿದ್ದು ಈಗ ಒಳ್ಳೆ. ನಾನು ಕೂಡ ಜಾಕ ಮಾಡಿ ಬಂದು ಊಟ ಮಾಡ್ತೀನಿ ರೀ. ನನಗೂ 2 ತಾಳೆಪಟ್ಟ ಉಳ್ದಾವು. ಶ್ರಾವಣ ರೆಡಿ ಮಾಡ್ಸ್ಕೊತೀವ ಅಲ್ಲೇ. ಶ್ರಾವಣ್ ಕುಮಾರ್ ರೆಡಿ ಮಾಡಿದ್ದು ನೋಡಿ. ಇಲ್ಲೇ ಶ್ರಾವಣ ನೋಡಿಲ್ಲೇ ಇಷ್ಟು ಬುಕ್ಕ ಈಗ ಎತ್ತಿಟ್ಟು ಮ್ಯಾಕಿಟ್ಟು ಹೋಗಂತೇನು ರೀ. ಶ್ರಾವಣಿ ಹಳೆ ಬುಕ್ಕ ತೊಗೊಂಡು ಹಳೆ ಬ್ಯಾಗ್ ತೊಗೊಂಡು ಬರಿತಿರ್ತಾನೆ ರೀ. ಅವನು ಯಾವಾಗಾರ ಬರೀತೀರಪ್ಪು, ಬರ್ಯಾಕೆ ಬರ್ತಾ. ಈಗ ಉಸು ಬುಕ್ಕ ಪ್ಯಾಕ್ ಮಾಡಪ್ಪಜ್ಜಿ, ಪ್ಯಾಕ್ ಮಾಡಪ್ಪಜ್ಜಿ ಮಾಡಿ ಸಾಲಿಗೆ ಹೋಯ್ ಬಂದು ತೊಗೊಳಕತ್ಯಾ. ಇಡೋಲ್ಲ, ಅದ್ರಾಗ ನೀ ಇಟ್ಕೋ, ಮೇಲೆ ಇಡಾಕೋಲಿ ನೋಡಿ. ಟೈಮು 10 ಗಂಟೆ ಹಾಕಿ ಬಂದೈತೆ. ಬರ್ರಿ, ನಾನು ಜಾಕ ಮಾಡ್ತೀನಿ ಸ್ನೇಹಿತರೆ. ಜಾಕ ಮಾಡಿ ಪೂಜೆ ಮಾಡಿ ಊಟ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಅಪ್ಪ ಪ್ಯಾಕ್ ಮಾಡಿ ಮ್ಯಾಕ್ ಇಟ್ಬಿಡ ಅಪ್ಪು. ಅದೊಂದು ಬಾಕ್ಸ್ ಹೊರ್ಯಾಕೆ ಹೋಗ ಹಂಗೆ. ಬಟ್ಟೆ ಕಸ್ಟಮರ್ ಬೈದ್ರಿ. ಒಂದು ಜೋಡಿ ಹೆಣ್ಮಕ್ಳು ಯೂಸ್ ಮಾಡೋ ಬಟ್ಟೆ ಹೋದು ಏನು ಕಮ್ಮಿ ಕೇಳ್ತಾರೆ ಸ್ನೇಹಿತರೆ. ಮತ್ತು ಇದು ತಾಳಿಪಟ್ಟ ಹಾಕಿಬಿಟ್ಟಿನಿ ರೀ. ನನಗೆ 2 ಆಕಿ 2 ಬುತ್ತಿ ಕಟ್ಕೊಂಡು ಹೋದ್ಲು. ನೋಡಿ, 2 ತಾಳಿಪಟ್ಟ, 1 ಪಲಾವು ತಿಂದ್ರಾತ್ರಿ. ರೊಟ್ಟಿ ಬೇಕಂದ್ರೆ ಸಂಜೆಗೆ ಮಾಡಿದ್ರೆ ಆಯ್ತು ಸ್ನೇಹಿತರೆ. ಬರೀ 6 ಮಿನಿಟ್ ಕಾಶಿ ಫ್ರಿಜ್ಜಾಗಿ ಇಡ್ತೀನಿ. ಮತ್ತೆಲ್ಲ ಊಟ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ರೀ. ಜಾಕ ಮಾಡಿ ಪೂಜೆ ಮಾಡಿ ಊಟ ಹಾಕ್ಕೊಂಡು 10 ಗಂಟೆ ರೀ, 10-15 ಆಗುತ್ತೆ. ಬಟ್ಟೆ ಬಾಂಡೆ ಮಾಡಲ 11 ಗಂಟೆಗೆ ಲೈವ್ ಮಾಡ್ಬೇಕು ರೀ. ನೋಡಿ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ್ರಿ. ಜಾಕ ಆಯಿತು, ಪೂಜೆ ಆಯಿತು, ಊಟ ಮಾಡಿ ಬಟ್ಟೆ ಬಾಂಡೆ ಮಾಡ್ಬೇಕು ರೀ. ಟೈಮ್ 10-15 ಆಗೈತೆ ನೋಡಿ. 10ಕ್ಕೆ ಕಮ್ಮಿ ಇತ್ತು, 10ಕ್ಕೆ 20 ನಿಮಿಷ ಕಮ್ಮಿ ಆಯಿತು. ಹೋಯ್ ಬಾ. ಶ್ರವಣ್ ಈ ಸಾಲಿಗೆ ಹೊಂಟ ನೋಡಿ. ಯಾಕಂದ್ರೆ ನಾ ಜಾಕ ಮಾಡೋ ತನಕ ಕುಂತೀನಿ ರೀ. ಟೈಮ್ ಆಗಿದ್ದಿಲ್ಲ 10-10:30 ಚಲೋ ರೀ ಅವ್ರ ಸಾಲಿ. ನಾ ಈಗ 10-15 ಆಗೈತೆ. ಹೋಗಕತ್ ಬಾಪು ಉಣ್ ಬಾ ಒಂದಿಟ್ಟಿನ ಸ್ವಲ್ಪ. ಅಪ್ಪ ತಾಳಿಪಟ್ಟ ಮಸ್ತಾಗಲ್ಲ ಅಪ್ಪು, ಸೂಪರಾಗೆ ನೋಡಿ. ಹಾಂ ಹಾಂ ಬ್ಯಾಗ್ ಮಾಕಿಟ್ಟು ಏನೇನು ಬರೋದಿ ನೋಡಿ. ಆಗ ಹೇಳ್ತಾವ ಹಾಂ ಜಾಕ ಮಾಡೋಕ್ಕಿಂತ ಮೊದಲ ಏನಿಲ್ಲಪ್ಪ, ಬ್ಯಾಗ್ ಮ್ಯಾಕ್ ಇರುತ್ತ. ಈಗೂ ಬರೋದಿ ಮತ್ತೆ ಏನು ಮಾಡ್ತಾನ? ನಾ ಜಾಕ ಮಾಡಿ ಬರ್ತಾನೆ. ಏನು ಮಾಡ್ದೆಪ್ಪ ನೀನು? ಹೋಗು, ನಾನು ಬ್ಯಾಗ್ ಮಾಡ್ದಾಗ ಇಡು, ಇಟ್ಕೆ. ಇನ್ನೊಂದು 15 ನಿಮಿಷ ತಡಿ ಹೋಗಕತ್. ನಾ ಉಂಡು ನಾ ಬಟ್ಟೆ ಹೋಗ್ಕೋತೀನಿ, ನೀ ಸಾರಿ ಹೋಗಕತ್ಯಾ. ಹೋಯ್ ಬ್ಯಾಗ್ ಇಟ್ಟು ಬಾ ಮಾಡ್ದಾಗ. ನೀವು ಜಾಕ ಮಾಡೋಕ್ಕಿಂತ ಮೊದಲ ಹೇಳಿ ಶ್ರವಣ ಇಟ್ಟು ಬಾ ಅಂತ. ತುಂಬ ಟೇಸ್ಟ್ ಅದ ನೋಡಿ, ಮೆತ್ತಗೂ ನಾಗ ಸ್ನೇಹಿತರೆ. ಬರೀ ನಾಷ್ಟ ಮಾಡಿ ಮಸ್ತ್ ಸಿಗೋಣ.
ನೋಡಿ ಸ್ನೇಹಿತರೆ ಅವ್ವ ಬಂದ್ಲು. ಯಾಕಪ್ಪ ಇವ್ ದವಾಖಾನಿಂದ ಈ ಕಡೆ ಬಂದ ಬಾ. ಅವ್ವ ಬಂದ್ ನೋಡಿ ಸ್ನೇಹಿತರೆ. ಶ್ರವಣ ಅಮ್ಮನ ಕೂಡ ಊರಿಗೆ ಹೋಗ್ತೀಯ? ಊರಿಗೆ ಹೋಗಕ್ಕೆ ತಲೆ ಕೊಡಿಸ್ತಾ ಮುದ್ದದ. ಇಲ್ಲಿ ಯಾರು ತಿಂತಾರ ಸದ್ ನೀವು ಊರಿಗೆ ಹೋದ್ರ ಕೊತ್ತಂಬರಿ ಹೇಳ್ತಾನೆ. ಹೊಲಕ್ಕೆ ಹೋಗಿದ್ನೆ ಹೊಲ್ದಾಗಿತ್ತು ತಂದಿದ್ದೆ. ಯಾವಲ್ಲ ಕಿಲಿಕೈತೆ ನೋಡಪ್ಪ. ಮತ್ತೆ ಎಲ್ಲಿ ಹೋತ ಪಟ್ಟಿ ಕಳ್ಕೊಂಡಳೆ ತಾನೇ ಇದ್ದಲ್ಲಿ. ನಾವು ಕುಮಾರ ಏಪ್ಪು ಇನ್ನು ಹಿಡ್ಕೊಳಕೈತಿ ನೋಡಿದ್ಗ. ಎಲ್ಲಿಗೊಂಟಿ ಅಪ್ಪ ಎಲ್ಲಿಗೊಂಟಿ? ಅದಕ್ಕೆ ಅಮ್ಮ ಬಾ 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 ಅನ್ನಕತ್ತೀನಿ. ವಾಂಟ್ ನೋಡಿ ಅವ್ವ ಬಂದಿದ್ಲು ವಾಂಟ್ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಅವ್ವ ಶ್ರಾವಣ್ ಕುಮಾರ ಹೊಂಟಾಳ. ಶ್ರಾವಣಿ ಹೋಗಲ್ಲ ನೋಡಿ, ನಾಳೆಗೆ ಓತಾಳ ಶ್ರಾವಣಿ. ಹೋಗಿ ಬರ್ರಿ ಅವ. ನಾನು ಬಟ್ಟೆ ಬಂಡೆ ಮಾಡಿ ಬಂದೆ ಅಂತ ಕುಂತ ನಾನೇ. ಎರಡು ಇದು ಒಂದು ಅಲ್ಲದೈತಿ. ಒಟ್ಟ ನಮ್ಮ ನಾಲ್ಕಿದ್ದು ಹುಡುಗರು ಜಾವದಾಗ ಈಗ ಅಲ್ಲಿ ಮೂರೇ ಉಳ್ದಾವು. ಅದಕ್ಕೆ ಕೇಳಿದೆ ನಾನು. ಜಮಾಕರ್ದು ಮತ್ತೆ ಎರಡು ಬಂದಾವು. ನಿನ್ನ ಮನೆಗೆ ಬಂದು ಬಂದ ನನ್ನ ಮನೆಗೆ ಬಂದವು. ಅವು ಎರಡು ನಮ್ಮ 4 6 ಸಿಲಿಂಡ್ರ ಒಂದು ಓದಾನ 5 ಇರ್ಬೇಕಲ್ಲ. ಮತ್ತೆ ನನ್ನ ಮನ್ಯಾಗ 2 ಓದಾನ ಒಂದು ಓದಾನ ಕೇಳ್ಬೇಕು ಅವನ್ನ. ನಮ್ಮ ಮನೆಗೆ 2 ಅದಾವಲ್ವೇ? ನಿಮ್ಮ ಮನೆ 3 ನಮ್ಮ ಮನೆಗೆ 2 ಇದಾವ ಇಲ್ಲ? ನಾನು ನಿಂದ ಐತೆ ನಾ ಮಾಡಿದ್ದೆ ಒಂದು. ನಂದು ಇಲ್ಲ ಅಂದಿಲ್ಲ ಇನ್ನೂ ಇನ್ನೂ. ಬಾಯ್ ಶ್ರಾವಣ ಹೋಯ್ಬೋ. ನಾ ಬರ್ತೀನಿ ನಾಳೆ ಸಂಜೆಗೆ ನಾನು ಬರ್ತೇನೆ. ಕಿಶಾಟಿಗೆ ಬಂದ ಇಲ್ಲ ಓದ್ತೀಯ? ನಾಳೆ ಹೋಗ್ಬೇಕಾಯ್ತು ನಮ್ಮ ಮನೆಗೆ. ಸ್ನೇಹಿತರೆ ನಮ್ಮ ಮನೆಗೆ ಯಾರು ಬಂದಾರಂದ್ರೆ ರೋಬಿ ಬಂದೈತೆ ನೋಡಿ ಇಲ್ಲಿ. ಏ ರೋಬಿ ರೋಬಿ ಹೊರ ನೋಡ್ತಾರೆ ಪುಟ್ಟಿ. ಏನು ನೋಡಕ್ಕಾಯ್ತು ಹೊರಗೆ? ಆರು ಬಂದ ಗುಂಡೆ ಅಂಗಳ ಕಸ ಹುಡುಗಿ ಪುಟ್ಟಿ ನೀನು. ನಮ್ಮ ಹುಡುಗಿ ನೀರು ಹೊಡೆದ ಇಲ್ಲ. ಏನು ಮಾಡಾಕತ್ತಿ ಶ್ರಾವಣಕ್ಕ? ಎದಕ್ಕೆ? ಹಾಂ ಏನಂತ ಪುಟ್ಟಿ? ಏನು ಮಾಡೋದು ಈಗ? ಏನು ಮಾಡಿದೆ ನಾವು? ಇದು ಹೋಳಿಗೆ ಕಡುಬು ಹೆಂಗೆ ಮಾಡ್ತಾರ? ಯವ್ವ ಬೆಲ್ಲ ಬೇಳೆ ಕಡುಬು ಸಾಕು. ಒಂದು ಮುಟ್ಟಿಗೆ ಹಾಕು. ಅವನು ಊರಿಗೆ ಏನ ಗುಂಡೆ ಹಾಯ್ ಮಾಡು. ನಿನ್ನ ಹೆಸರೇನು? ನಿಮ್ಮ ಊರು ಸಾಲಿ ಪುಟ್ಟಿ ಸಾಲಿ ಒಂದು ಕರ್ಕೊಂಬಂದಿರಲ್ಲ? ಹೋಗಿ ಬಂದ ನಿನ್ನೆ ಬಂದ ನೀವ? ಯಾವ್ರು ಎಕಡೆ ಬರ್ತಾ ಪುಟ್ಟ? ಅವ ಕಡೆ ಊರು ಭಾರಿ ಮುಚ್ಚಿತ್ರದ. ನಿಮ್ಮೂರ ಮರುಳ ಯಾಕೆ ನಮ್ಮೂರ ಸಾಕು ಮುಖ ಸಾಕು ಸಾಕಿಲ್ಪುಟ್ಟ ಸಾಕಲ್ಲೇ. ಯಾರು ಅಂತಾರೆ ಇಬ್ಬರೇ ಇರೋದು. ನೀನು ಬಾರ ಬಡಿಯಾಕೈತೆ ಒಂದಿಟ್ಟು. ಇವತ್ತು ಪೂಜೆ ಮಾಡಲ್ಲ ಪುಟ್ಟ. ಇವತ್ತು ತೆನಿ ಕಟ್ಟು ಹಬ್ಬ ಅಂತ ಮಾಡ್ತಾರೆ ನಮ್ಮ ಮನೆಗೆ. ನಾ ತೆನಿನೇ ಇಲ್ಲಿಗೆ ನಾಳೆಗೆ ಮತ್ತು ನಾಳೆಗೆ ಅಂತೀನಿ ನಮ್ಮ ಅವ್ರು ಇವತ್ತು. ಏನು ಜೋರು ಮಾಡ್ತೀರಿ ಪುಟ್ಟ? ನಮ್ಮ ಮನ್ಯಾಗ ಇಲ್ಲ ಪದ್ಧತಿ. ಅಲ್ಲಿ ತೋರ ಮನ್ಯಾಗ ಐತಿ. ನಾಳೆ ಹೊಂಟಿ ಅದಕ್ಕೆ. ಅದಕ್ಕೆ ಶ್ರಾವಣಿ ಕಳಿಸಿ ನಾಳೆ ಹೋಗಿ. ರೋವಿ ಹಾಯ್ ಮಾಡಿಸ್ಬೇಕು ಪುಟ್ಟಿ ಅದ್ರ ಕೈಲಿ. ಉಗಿದ ಪುಟ್ಟಿ ಹೆಂಗೆ ಗೊತ್ತ ನೋಡಿವ? ಅವೇ ಕಾಣಿಸ್ಬೇಕು ನೋಡಿ ಸ್ನೇಹಿತರೆ. ಫಸ್ಟ್ ಟೈಮ್ ನೋಡ್ರಿ ಅದು ಹೊತ್ಕೊಂಡಿದ್ದು ನಾನು ಅನಿಸ್ತಿದ್ದೆ. ಹೊತ್ಕೋತೀನಿ ಈಗ ಫಸ್ಟಿಗೆ ಬಂದಾಗ ಮಾತ್ರ ಮುಡ್ದಿಲ್ಲ. ಗುಂಡೆ ಹೊತ್ತ ನೋಡಿ ಶ್ರಾವಣ ಹೊತ್ಕೋಬಾ. ಫೋಟೋ ಹೊಡಿ ಪುಟ್ಟ ಗುಂಡೆ ನೀವು ಹೊತ್ಕೋಬಾ. ಅದು ಏನು ಮಾಡಲ್ಲ ಅಲ್ಲ ಫೋಟೋ ಹೊಡಿ. ನೀವು ಹೊತ್ಕೋಬಾ ಏನು ಮಾಡಲ್ಲ ಏನು ಮಾಡಲ್ಲ. ಈ ಶ್ರಾವಣಿ ಅಂಜುದ ಆತದು ಬಂದ್ ಎಷ್ಟು ದಿನ ಆತು? ಕುಕ್ಕರ್ ಕಡು ಖಾರ ಚೆಲ್ಲಿ ಹೊತ್ಕೋಬಾ.
ಒತ್ತುಕೊಂಡಲ್ಲ ರೂಬಿ ಈಗ ರೂಬಿ ಎಲ್ಲರಿಗೂ ಹಾಯ್. ಕೂಳ ತೊಳೆದ ಸರಿದಂಗ ಕಾಣತ್ ಪುಟ್ಟಿ ಅದು ನೀ ಏನ್ರ ತಪ್ಪಲಿ ಈ ಕೂರಿದ್ದ ತೊಳೆದ ಅಂದ್ರ ಮಿಷಾಡದ ಮತ್ ಚಂದ ರೋಬಿ ಈ ಕೂರಿದ್ದಕ್ಕೆ ಮೆಚ್ಚತ್ ಪುಟ್ಟಿ ಅದು ರೂಬಿ ಈಗ ಅದಕ್ಕೆ ಏನು ಗೊತ್ತಿಲ್ಲ ಹೊಚ್ಚು ಹೊತ್ತು ಕೊಡು 12,000 ರೂಪಾಯಿ ಪುಟ್ಟಾಕ ಸ್ಲೋ ಇದ್ದೋಯ್ತು ಚುಚ್ಚಿತೆ ಹೊತ್ತುಗಾರ ಆಚೆ ನಾನು ಆಂಟಿ ಆ ಪುಟ್ಟಕ್ಕ ಆಂಟಿ ಸಂಜೆ ಕಡೆಗೆ ಏನ ಶಿವಾಮ್ ಬಂದು ತಿರುಗಿ ಗಿರ್ನಿ ಚರ ಬೇಡ ಪುಟ ಅಶ್ವಿನಕ್ಕಂದು ಹೆಂಗೆ ಹೊಡ್ತೈತೆ ನೋಡು ಯವ್ವ ಪುಟ್ಟಕ್ಕನು ಓದ್ ನೋಡಿ ಬರ್ರಿ ಸ್ನೇಹಿತರೆ ಯಾಕೆ ಕುಂತೀರ ಮೇಡಮ್ ವಿಚಾರ ಏನು ಮತ್ತೇನು ವಿಚಾರ ಏನು ರೇಟಿಗೋ ಈಗ ಇದು ಮಾಡ್ಬಾ ವಿಚಾರ ಏನಂದ್ರೆ ದೇವ್ರ ಮುಂದೆ ದೀಪ ಹಚ್ಚು ದೇವ್ರಿಗೆ ಹೋಗಿ ಬರ್ಬಾ ಮುಂಜಾನೆ ಆಂಜನೇಯಗೆ ಹೋಗಿ ಬಂದು ಇವತ್ತು ಶನಿವಾರ ಇವತ್ತು ಶನಿವಾರ ಹೋಗಿಲ್ಲ ಆಂಜನೇಯ ದೇವರಿಗೆ ಮುಂಜಾನೆ ಅಮ್ಮ ನೀನು ಹೋಗಿಲ್ಲ ಬಾ ಅವ್ವ ಹೋಗಿಂದ ಬಟ್ಟೆ ಹೋಗೋದೇ ಸ್ನೇಹಿತರೆ ಅಷ್ಟು ಬಟ್ಟೆ ಹೋಗೋದಾಕಿ ಸ್ಕೂಲ್ ಬ್ಯಾಗ್ ಅವೆಲ್ಲ ಹೋಗೋದಾಕಿನಿ ಬೂಟ್ ಇನ್ನೊಂದು ಜೋಡಿ ಹೋಗೋದೀನಿ ರೀ ನಾ ನಾಳೆಗೆ ಹೋಗಿಬೇಕ್ರಿ ಆಯ್ತಾರ ನಾಳೆಗೆ ಹುಣ್ಣಿಮೆ ನೋಡಿ ಎಲ್ಲಮ್ಮ ಹುಣ್ಣಿಮೆ ನಾಳೆ ಒಂದು ಕಡೆ ವಿಶೇಷ ಒಂದಿನ ಹೋಗ್ಬೇಕ್ರಿ ನಂಗೆ ಒಂದು ಕಡೆ ಹೋಗಿ ಕೆಲಸ ಐತೆ ಈ ಕಡೆ ಎಷ್ಟು ಬಾಂಡೆ ತಿಕ್ಕಿನಿ ಇವಾಗ ಸ್ವಲ್ಪ ಹಿಟ್ಟು ನಾದಿ ಬೆಲ್ಲ ಬೇಳೆ ಕಡುಬು ಮಾಡ್ಬೇಕ್ರಿ ಅಡಿಗೆ ಮಾಡೋಂಬರ್ರಿ ನೋಡಿ ಈ ಕಡೆ ಹಲ್ಗೆಡವ್ರು ರೆಡಿಗೆ ನೋಡಿ ಹಿಟ್ಟು ನಾದಿ ಚಪಾತಿ ಹಿಟ್ಟು ಆದ ಕೇರಿ ಕಡುಬಿನ ಆಕಾರ ಮಾಡಿ ಕುದಿಸ್ತೀವಿ ನೋಡಿ ಇವನ್ನ ಕುದಿಸ್ತೀವಿ ಬೇಯಿಸ್ತೀವಿ ಸ್ನೇಹಿತರೆ ಕಡುಬು ಈ ಥರ ಆತ ನೋಡಿ ಕಡುಬಿಯ ತೆಡಿ ಕಟ್ಟೋ ಹಬ್ಬಕ್ಕೆ ಕಡುಬು ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಈ ಥರ ಕಡುಬು ಮಸ್ತ್ ಇರ್ತೈತೆ ರೀ ಕಡುಬು ಈ ಕಡೆ ತುಪ್ಪ ಅರ್ಧ kg ಐತೆ ನೋಡಿ ತುಪ್ಪ ಏಟೈತೆ ಸ್ನೇಹಿತರೆ ಇದು ಈ ಕಡೆ ಬೆಲ್ಲ ಬೇಳೆ ಮತ್ತೇನು ಮಾಡಿ ನೋಡಿ ಮುಂಜಾನೆ ಸೋಯಾ ಪಲ್ಯ ಐತೆ ಬೆಲ್ಲ ಬೇಳೆ ಸ್ವಲ್ಪ ಬೆಲ್ಲ ಬೇಳೆ ಮಾಡ್ಕೊಂಡು ನೋಡಿ ಶ್ರಾವಣಿ ನಾವು ಇಬ್ಬರೆಲ್ಲ ಸ್ನೇಹಿತರೆ ಹಿಂಗಾಗಿ ಸೋಯಾ ಪಲ್ಯ ಐತೆ ಸಜ್ಜಿ ರೊಟ್ಟಿ ರೀ ಮಸ್ತಾಗ ಊಟ ನೋಡಿ ಸ್ನೇಹಿತರೆ ಶ್ರಾವಣಿ ಕೂಡ ಊಟ ಹಾಕೊಂಡಾಳ ಉಣ್ಣಾಕತ್ತಾವಡಿ ಬರ್ರಿ ನಾನು ಊಟ ಹಾಕ್ಕೊಂಡು ಊಟ ಮಾಡಿ ಮಸ್ತ್ ಇಗೋಣ ತುಪ್ಪ ಹಾಕೋಬೇಕಿಲ್ಲ ಹಾಂ ಶ್ರಾವಣ ಕುಮಾರ್ ಹೋಗ್ಯಾನ ಅಜ್ಜಿ ಮನ್ಯಾಗ ಒಂಥರ ಹಾಕೈತಿಲ್ಲ ಜಿಗಿದಾಡೋದು ಒದರೋದು ಮಮ್ಮಿ ಅನ್ನೋದು ಚೀರೋದು ಹಾಂ ಮಮ್ಮ ಮಮ್ಮ ನನ್ನ ಮಮ್ಮ ಅವು ಪ್ರೀತಿ ಉಕ್ಕಿ ಬಾಯ್ತಾ ಸ್ನೇಹಿತರೆ ಮಮ್ಮ ಮಮ್ಮು ಮಮ್ಮ ಮಮ್ಮು ಅಂತಿದ್ದ ಅವಾಗ ಸಿಟ್ಟು ಬಾಯ್ತಾ ಅಂದ್ರೆ ಸುಮ್ಮ ಕುಂದ್ರ ಊರು ಈ ಅಂಬ ನಮ್ಮ ಬರೋಣ ಓಡಿ ಹೋಗ್ಬಿಟ್ಟು ನೋಡಿ ಬರೀತ ತನಕ ಕಡುಬು ಬೆಲ್ಲ ಬೆಳೆ ಮಾಡಿ ಮಾರಿ ತಕ್ಕೊಂಡು ಪೂಜೆ ಮಾಡಿ ಕೇರಿ ಪೂಜೆ ಮುಂಜೆ ಮಾಡಿದೆ ಶ್ರಾವಣಿ ಎಡೆ ಹಿಡಿದ್ಲು ಇಲ್ಲವಾ ಹೊರಗೆ ಊಟ ಕಡೆ ಹಿಡಿದಿಲ್ಲ ಬಟ್ಟಿಗೆ ಅದು ಎಡೆ ಹಿಡಿದ್ಲು ಈಗ ಉಣ್ಣಾಕತ್ತಾಳ ನಾನು ಕೂಡ ಊಟ ಮಾಡ್ತೀನಿ ಊಟ ಮಾಡಿ ಮಸ್ತ್ ಸಿಗ್ತೀವಿ ಸ್ನೇಹಿತರೆ ನಿಮಗೆ ಹಬ್ಬ ಅಂದ್ರೆ ಏನೇನು ಮಾಡ್ದಂದ್ರೆ ಜೋಳದ ತೆನಿ ಗೋಧಿ ಮತ್ತು ಅಗಸಿ ಕುಶಿವಿ ಎಲ್ಲ ಹೊಲ್ಲಾಗ ಏನು ಹಾಕಿರ್ತಾಳೆ ಎಲ್ಲ ತಂದು ಮಜ್ಜಿ ಕಂಬ ಅಂತಿರ್ತಾರೆ ಹಳ್ಳಿ ಕಡೆ ದೇವ್ರ ಮನ್ಯಾಗ ನಮ್ಮ ಮನ್ಯಾಗ ಇಲ್ಲ ಸ್ನೇಹಿತರೆ ಮಜ್ಜಿ ಕಂಬಕ್ಕೆ ಕಟ್ಟಿ ಪೂಜೆ ಮಾಡ್ತಾರೆ ಆದ್ರೆ ನಮ್ಗೆ ಇಲ್ಲರಕ್ಕೆ ನಾ ಏನು ಮಾಡಿದೆ ಬೆಲ್ಲ ಬೇಳೆ ಕಡುಬು ಮಾಡಿ ಎಡೆ ಹಿಡಿತಾರೆ ನಾನು ಮನೆ ದೇವ್ರಿಗೆ ಅಂತೇಳಿ ಬೆಲ್ಲ ಬೇಳೆ ಕಡುಬು ಮಾಡಿ ಎಡೆ ಹಿಡಿದೀನಿ ನಾ ಎಲ್ಲಿ ಹೋಗ್ಬೇಕ್ರಿ ಎಲ್ಲಿ ತರ್ಬೇಕ್ರಿ ಹೊಲನೂ ಇಲ್ಲ ಏನೂ ಇಲ್ಲ ಸ್ನೇಹಿತರೆ ಮತ್ತು ಹೊಲ ಇದ್ದವ್ರಿಗೆ ಹೇಳಿದ್ರು ತಂದು ಕೊಡೋಣ ಬಿಡಲ್ಲ ಆದ ವರ್ಷ ಹೇಳಿ ಸಾಕಾಗಿತ್ತು ಅದಕ್ಕೆ ಹೇಳಿಲ್ಲ ಸುಮ್ಮಿದ್ದಾಗ ನೀನೇ ಅವತ್ತಾಯದು ಮುಗಿಸ್ಬಿಟ್ಟೆ ನಾಳೆಗೆ ಆಯ್ತಾರ ಮನೆ ದೇವ್ರು ವಾರ ಉಸು ಮನೆಗೆ ತೊಳಿಬೇಕು ಶ್ರಾವಣ ಕುಮಾರನ ಇದಕ್ಕೆ ಹೋಗ್ಯಾನ್ರಿ ಅವರ ಊರಿಗೆ ಹೋಗ್ಯಾನ ನಾನು ಕೂಡ ನಾಳೆ ಬೇಗ ಎದ್ದು ಮನೆಗೆ ತೊಳ್ಕೊಂಡು ಸಜ್ಕ ಮಾಡಿ ಪೂಜೆ ಮಾಡಿ ಶ್ರಾವಣಿನ ಊರಿಗೆ ಕಳಿಸ್ಬೇಕ್ರಿ ಬರ್ರಿ ಇವಾಗೇನೈತೆ ಮತ್ತು ಇದು ಮಾಡ್ಬೇಕ್ರಿ ಒಂದು ಟೈಲರಿಂಗ್ ವಿಡಿಯೋ ಮಾಡ್ಕೋಬೇಕು ಸ್ನೇಹಿತರೆ ನಾಳೆಗೆ ಹಾಕಕ್ಕೆ ಟೈಲರಿಂಗ್ ವಿಡಿಯೋ ಇಲ್ಲ ಈ ಚಾನಲ್ಕಿನ್ನ 2-3 ವಿಡಿಯೋ ಅದಾವೆ ಒಂದು ಕಮೆಂಟ್ಗಳು ವಿಡಿಯೋ ಮಾಡಿನೊಂದು ಮತ್ತು ಒಂದು ಅದು ಸರ್ಪ್ರೈಸ್ ಆಗಿರುತ್ತೆ ನೋಡಿರಿ ನೀವೇ ಗೊತ್ತಾಗತ್ತಾ 3 ವಿಡಿಯೋ ಅದಾವೆ ರೀ 3 ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಇದೊಂದು ವಿಡಿಯೋ ಬರ್ತಾ ಅದು ಕಮೆಂಟ್ ವಿಡಿಯೋ ಆಗುತ್ತೆ ನೋಡೋಣ್ರಿ ಟೈಮ್ ಸೀರೆ ಹಾಕಬೇಕಲ್ಲ 1 ಗಂಟೆಗೆ ಒಂದು ವಿಡಿಯೋ ಹೊಸು ಎಡಿಟಿಂಗ್ ಮಾಡೋದು ಹೊಸು ವಿಡಿಯೋ ಅಪ್ಲೋಡ್ ಮಾಡೋದು ಅಜ್ಜಿದೆ ಸ್ನೇಹಿತರೆ
ಅದರ ಟೈಲರಿಂಗ್ ಒಂದು ವಿಡಿಯೋ ಇಲ್ಲ, ಈಗ ವಿಡಿಯೋ ಮಾಡ್ಕೋಬೇಕು. ಯೂಸ್ಫುಲ್ ವಿಡಿಯೋ ಇರುತ್ತೆ ರೀ. ಮತ್ತು ಟೈಲರಿಂಗ್ ಒಳಗೂ ಭಾಳ ಕಮೆಂಟ್ ಹಾಕಿ ಕೇಳಾಕತ್ತೀರಿ, ನಿಧಾನಕ್ಕೆ ಕ್ಲಿಯರಾಗಿ ಚೆಂದಾಗಿ ವಿಡಿಯೋ ಮಾಡಿರಿ, ಖುಷಿ ಆಗುತ್ತಂತ. ಅದು ಚೆನ್ನಾಗಿ ಹೊಂಟೈತಿ ಚಾನಲ್. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿರಿ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ. ಖುಷಿ ಆಗುತ್ತೆ ನೋಡಿ. ಚಾನಲ್ ಹೆಸರು ಗೊತ್ತಿರ್ಲಿಕ್ಕಂದ್ರೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ನೋಡಿ. ನೀವು ಟೈಪಿಂಗ್ ಮಾಡಿ ಗೂಗಲ್ನಾಗ ಟೈಪಿಂಗ್ ಮಾಡಿಬಿಟ್ರೆ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ನನ್ನ ಚಾನಲ್ ಬಂದೇ ಬಿಡು ಸ್ನೇಹಿತರೆ. ಶ್ರಾವಣಿ ನಿಧಿ ಬಾತೇನ ಓ ಮುಕ್ಕೋಗು ಬಾಯ್ ಹೇಳು. ಸ್ನೇಹಿತರೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ಚಾನಲ್ಗೂ ಈ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರೆ ಆ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ನನಗೂ ಇಷ್ಟು ಟೆನ್ಷನ್ ಆಗಲ್ಲ ನೋಡಿ. ಅದೊಂದು ಚಾನಲ್ ಮೋನಿಟೇಷನ್ ಆನ್ ಆಗ್ತದ್ರೆ ಆ ಚಾನಲ್ದು ಈ ಚಾನಲ್ ಒಂದಕ್ಕಿಟ್ಟು ಒಂದು ವರ್ಷಕ್ಕೆ ಪೇಮೆಂಟ್ ಬರೋದು 6 ತಿಂಗಳಿಗಾರ ಪೇಮೆಂಟ್ ತೊಗೋತೀನಿ ಅನ್ನೋ ಒಂದು ಆಸೆ ಇದೆ. ಈ ಚಾನಲ್ ಮಾತ್ರ ಎಲ್ಲ ವ್ಯೂಸ್ ಭಾಳ ಕಮ್ಮಿ ಆಗ್ಯಾವ ಸ್ನೇಹಿತರೆ. ಅದಕ್ಕೆ ರೀ ಸಪೋರ್ಟ್ ಮಾಡಿ, ಲೈಕ್ ಕೊಡಿರಿ. ಲೈಕ್ ಬರ್ತಾ ಇಲ್ಲ, ಕಮೆಂಟ್ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಆ ವಿಡಿಯೋ ಟೈಲರಿಂಗ್ ಚಾನಲ್ಗೆ ವಿಡಿಯೋ ಚಲೋ ಮಾಡ್ತೀನಿ ರೀ.